Hello my dear friends and my dear students, welcome to our YouTube channel. Finally KPSC ದವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಏನಂತಂದ್ರೆ ನಮಗೆ RWS AEE ಎಕ್ಸಾಮ್ ಟೈಮ್ ಟೇಬಲ್ ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು KPSC ಗೆ ಮತ್ತೆ ವಿಕಾಸ್ ಸರ್ ಅವರಿಗೆ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. RWS AEE ಎಕ್ಸಾಮ್ ಯಾವಾಗಿದೆ, ಅದ್ರ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. HK ಮತ್ತೆ ನಾನ್ HK ಎರಡರದು ಸಪರೇಟ್ ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಸೊ ದಟ್ ಯಾವ ಎಕ್ಸಾಮ್ ಇದೆ, ಸೊ ಯಾವ ತರ ನೀವು ಪ್ರಿಪೇರ್ ಆಗಬೇಕು ಅದನ್ನ ಡೀಟೇಲ್ ಆಗಿ ಮತ್ತೊಂದು ವಿಡಿಯೋ ತಗೊಂಡ್ ಬರ್ತೀನಿ. ಯಾವ ತರ ಪ್ರಿಪೇರ್ ಆಗಬೇಕು ಈಗ ಈ ಒಂದು ಉಳಿದಿರೋ ಟೈಮ್ ಅಲ್ಲಿ, ರೈಟ್? ಸೊ ಆಸ್ ಐ ಹ್ಯಾವ್ ಟೋಲ್ಡ್ ಇನ್ ಸೋ ಮೆನಿ ಡೇಸ್ ಪಾಸ್ಟ್, ನಾನು ಹೇಳಿದ್ದೆ ಏನಂತಂದ್ರೆ ಯಾವಾಗ ಡೇಟ್ ಆಗ್ಬೋದು ಅಂತ. ನಾನು ಮೊದಲೇ ಹೇಳಿದ್ದೆ ಏನಂತಂದ್ರೆ ಏಪ್ರಿಲ್ ಆದ್ಮೇಲೆ ಆಗುತ್ತೆ ಎಕ್ಸಾಮ್ ಅಂತ ನಾನು ಹೇಳಿದ್ದೆ. ಸೊ ಅದಂತೂ ಏಪ್ರಿಲ್ ಆದ್ಮೇಲೆ ಅಲ್ಲ, ಇವಾಗ ಜೂನ್ ಅಲ್ಲಿ ಎಕ್ಸಾಮ್ ಇದೆ. ಸೊ ಇವಾಗ ನೋಡಿ ಎಲ್ಲಿ ಹೋಗ್ಬೇಕಂದ್ರೆ ನೀವು KPSC ವೆಬ್ಸೈಟ್ ಹೋದಾಗ ಇಲ್ಲಿ ನ್ಯೂ ಅಂತ ಇದೆ ನೋಡಿ, ಟೈಮ್ ಟೇಬಲ್ ಫಾರ್ ವೇರಿಯಸ್ ನೋಟಿಫಿಕೇಶನ್ಸ್ ಫಾರ್ ದ ಗ್ರೂಪ್ A ಅಂಡ್ B ಪೋಸ್ಟ್ ಪಬ್ಲಿಷ್ ಅಂತ ಬರ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಹೊಸ ಪೇಜ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈಗ ಗ್ರೂಪ್ A ಮತ್ತೆ B ಹುದ್ದೆಗಳದ್ದು ಏನಂತಂದ್ರೆ ಅನೌನ್ಸ್ ಮಾಡಿದ್ದಾರೆ ನೋಡಿ. ಬರೀ ನಮ್ದು RWS AEE ಇದಲ್ಲ, ಬೇರೆ ಗ್ರೂಪ್ A ಗ್ರೂಪ್ B ಬೇರೆ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಮುಖ್ಯ ವಿದ್ಯುತ್ ಪರಿವೀಕ್ಷಣದು ಮಾಡಿದ್ದಾರೆ, ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಇದ್ರದ್ದು ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಇಲ್ಲಿ ಕಾಣಿಸ್ತಾ ಇದೆ ರೈಟ್. ಸೊ ಇಲ್ಲಿ ನೋಡ್ಬೋದು 15/6/2023 ಕನ್ನಡ ಎಕ್ಸಾಮ್ ಇದೆ ಆಯ್ತಾ. ಅದು ಯಾರ್ಯಾರು ಹೈದರಾಬಾದ್ ಕರ್ನಾಟಕ. ಇದು ನೋಡಿ ಈ ಒಂದು RWS AEE ಯಾವ ತರ ಮಾಡಿದ್ರು ಅಂದ್ರೆ HK ಗೆ ಸಪರೇಟ್ ಅಪ್ಲಿಕೇಶನ್ ಬಿಟ್ಟಿದ್ರು, ನಾನ್ HK ಗೆ ಸಪರೇಟ್ ಅಪ್ಲಿಕೇಶನ್ ಬಿಟ್ಟಿದ್ರು. ಸೊ ಅದ್ರ ಪ್ರಕಾರ ಬೇರೆ ಎಕ್ಸಾಮ್ಸ್ ಇಲ್ಲಿ ನಡೆಸ್ತಾ ಇದ್ದಾರೆ. ಸೊ ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, 1 ಮಂತ್ ಕ್ಲಿಯರ್ ಆಯ್ತು. ಸೆಕೆಂಡ್ ಮಾತು, ಈಗ ನಿಮ್ದು ಯಾವ್ದಾದ್ರು ಕನ್ನಡ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ನೀವು RWS AEE ಗೆ ಅಪ್ಲೈ ಮಾಡಿರೋರಿದ್ರೆ ನಿಮಗೆ ಮತ್ತೊಂದು ಚಾನ್ಸ್ ಕೊಡ್ತಾರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯೋಕೆ. ಕ್ಲಿಯರ್? ಸೊ ಅದು ಯಾವಾಗಿದೆ ಅಂತಂದ್ರೆ 15/6 ಅಂದ್ರೆ ಜೂನ್ 15, 2023ನೇ ತಾರೀಕು ಗುರುವಾರ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ನೀವು ಕನ್ನಡ ಎಕ್ಸಾಮ್ ಬರಿಬಹುದು ಆಯ್ತಾ, ಬರಿಬೇಕಾಗುತ್ತೆ. ಯಾರು HK ಯಾರು ಅಪ್ಲೈ ಮಾಡಿದ್ದಾರೆ RWS AEE ಇದು. ಅದೇ ನೆಕ್ಸ್ಟ್ 16ನೇ ತಾರೀಕು ಬೆಳಗ್ಗೆ 10ರಿಂದ 11:30 ಗಂಟೆಗೆ, ಇಲ್ಲಿ ನೋಡಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಸೊ 10ರಿಂದ 11:30 ಗಂಟೆಗೆ ನೋಡ್ಬೋದು ನೀವು ಇಲ್ಲಿ ಏನಂತಂದ್ರೆ ಸಾಮಾನ್ಯ ಪತ್ರಿಕೆ ಇದೆ, ಪತ್ರಿಕೆ 1 ರೈಟ್. ಅದೇ ಮಧ್ಯಾಹ್ನ 2ರಿಂದ 4 ಗಂಟೆ ರೈಟ್, ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ನಿರ್ದಿಷ್ಟ ಪತ್ರಿಕೆ ಇದೆ. ಅದು ಏನಂತಂದ್ರೆ ನಮ್ದು ಸ್ಪೆಸಿಫಿಕ್ ಪೇಪರ್ ಇದೆ. ಓಕೆ, ಸೊ ಇದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇದು HK ಐತಿ. ಈಗ ನಾನ್ HKದು ರೈಟ್. ಸೊ ಇದು ಇಲ್ಲಿ ನೋಡ್ಬೋದು ನೀವು 18 ಪೋಸ್ಟ್ ಇದೆ, RPC ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಕಡ್ಡಾಯ ಕನ್ನಡ ಭಾಷೆ 1ನೇ ತಾರೀಕಿದೆ, ಅವ್ರಿಗೂ ಸಪರೇಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಏನಂತಂದ್ರೆ ಕೊಡ್ತಾ ಇದ್ದಾರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಆಮೇಲೆ 2/7 ಅಂದ್ರೆ ಜುಲೈಯಲ್ಲಿದೆ. ಸೊ ಈ ಒಂದು ಎಕ್ಸಾಮ್ಗೂ ಈ ಎಕ್ಸಾಮ್ಗೂ ನೋಡಿ 15 ದಿವಸ ಡಿಫರೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ 15 ದಿವಸ ಇನ್ನೂ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಯಾರು ಅಪ್ಲೈ ಮಾಡಿದ್ದಾರೆ ತುಂಬಾ ಲಕ್ಕಿ ಅಂತ ಅನ್ಬೋದು, ನಿಮಗೆ 2 ಚಾನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ ಇವಾಗ ಸೊ 1/7/2023ಕ್ಕೆ ಅದು ಕನ್ನಡ ಎಕ್ಸಾಮ್ ಇದೆ. 2/7 ಅಂದ್ರೆ ಜುಲೈಯಲ್ಲಿ 2ನೇ ತಾರೀಕು ಸಾಮಾನ್ಯ ಪತ್ರಿಕೆ ಮತ್ತೆ ನಿರ್ದಿಷ್ಟ ಪತ್ರಿಕೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಇದೆ. ಸೊ ಇದು ಬಿಟ್ಬಿಟ್ಟು ಬೇರೆದು ಇದೆ ನೋಡಿ, ಇಲ್ಲಿ ಮೀನುಗಾರಿಕೆ ಇಲಾಖೆ ಮತ್ತೆ ಸಹಾಯಕ ನಿರ್ದೇಶಕರು ಇದೆ. ಸೊ ಅದು ನೋಡ್ಕೋಬಹುದು, ರೇಷ್ಮೆ ಇಲಾಖೆದಿದೆ ಆಯ್ತಾ. ಬೇರೆ ಎಲ್ಲ ಏನಂತಂದ್ರೆ ಯಾವ್ಯಾವ ನೋಟಿಫಿಕೇಶನ್ ಬಿಟ್ಟಿದ್ರು ಅದ್ರದ್ದು ಗ್ರೂಪ್ A ಮತ್ತೆ ಗ್ರೂಪ್ ಇದು ಏನಂತಂದ್ರೆ ಇಲ್ಲಿ ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಸರಿನಾ? ಸೊ ಇದಿಷ್ಟು ನಿಮಗೆ ಡೀಟೇಲ್ಸ್ ತಿಳಿಸಬೇಕಿತ್ತು. ನಾವು ಪೇಪರ್ ಆಫ್ಲೈನ್ ಇರುತ್ತೆ ಆನ್ಲೈನ್ ಇರುತ್ತೆ ಅದೆಲ್ಲ ಟೆನ್ಷನ್ ತಗೊಳಕ್ ಹೋಗಬೇಡಿ. ಸೊ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡಿ ಕನ್ಫರ್ಮ್ ಆಗಿ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ರೈಟ್. ಇದು ಡೇಟ್ ಕೊಟ್ಟಿರೋ ಪ್ರಕಾರ ನೋಡಿದ್ರೆ ನನಗನ್ಸೋ ಮಟ್ಟಿಗೆ ಆಫ್ಲೈನೇ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ವೇಟ್ ಮಾಡಿ, ನಾನು ಸರ್ಗೆ ಏನಂತ KPSC ಸೆಕ್ರೆಟರಿ ಸರ್ ಅವ್ರಿಗೆ ಕೇಳಿ ಕನ್ಫರ್ಮ್ ಮಾಡಿ ನಿಮ್ಮೆಲ್ಲರಿಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್. ಅಂಡ್ ಇವಾಗ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಎಕ್ಸಾಮ್ ಡೇಟ್ ಗೊತ್ತಾಗಿದೆ, ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.